ಎಷ್ಟೊಂದು ಬದಲಾಗಿದೆ. ನೈಸರ್ಗಿಕ ವಾತಾವರಣದಿಂದ ನಮ್ಮೂರು ಮೊದಲು ರಸ್ತೆ ಇರಲಿಲ್ಲ, ಬಸ್ಸಿನ ಸೌಕರ್ಯ ಕೂಡ ಇದ್ದಿದ್ದಿಲ್ಲ. ಈಗ ತುಂಬ ಬದಲಾಗಿದೆ. 4 ವರ್ಷದಿಂದ ಕಾಲೇಜ್ ಓದುವುದನ್ನು ಬಿಟ್ಟು ನಾನು ಈ ಊರಿಗೆ ಬಂದಿಲ್ಲ. ಜನ ಕೂಡ ಯಾರೂ ಪರಿಚಯ ಇಲ್ಲ. ಕೆರೆದಂಡೆ ಹವಾಮಾನ ತುಂಬಾ ಚೆನ್ನಾಗಿದೆ. ರೀ ಮೇಡಮ್, ಯಾವರು? ಹಾ, ಒಂಟಿಯಾಗಿ ತಿರುಗುತ್ತಿದ್ದೀರಲ್ಲ, ತಮಗೆ ಬೇಜಾರಾಗೋದಿಲ್ವೇ? ಬೇಕಾದರೆ ಜೊತೆಗೆ ನಾನು ಬರುತ್ತೇನೆ. ಪರಿಚಯ ಇಲ್ಲದ ಪರ ಹೆಣ್ಣು ಮಕ್ಕಳನ್ನು ಮಾತಾಡಿಸುವುದು ತರವಲ್ಲ. ಪರಿಚಯವಿಲ್ಲ? ಪರಿಚಯವಿಲ್ಲದ ಪರ ಹೆಂಗಸರನ್ನು ಪರಿಚಯಿಸಿ ಕಾಮಿಸಿ ಪ್ರೇಮಿಸಿ ಕೈ ಬಿಡುವುದಕ್ಕಾಗಿ ಸೃಷ್ಟಿ ಮಾಡಿದ್ದಾನೆ ಆ ಸೃಷ್ಟಿಕರ್ತನಾದ ಬ್ರಹ್ಮನ. ನೋಡು, ನಿನ್ನನ್ನು ಕಂಡು ಕಾಮಿಸಬೇಕೆಂದು ಹಾತೊರೆಯುತ್ತದೆ ನಿನ್ನ ಕಾಮಾಗ್ನಿಯ ಹಸಿವೆಯನ್ನ. ಹಿಂಗಿಸುವ ನೀಯನ್ನ ಮಂಚದ ಪ್ರಿಯಸಿಯಾಗಿ. ಕಂಡ ಯೋಧರೇನು ಕಾಮ ಕ್ರೀಡೆ ಆಡುವುದಕ್ಕೆ ನಾನೇನು ವೇಷ ಬೀದಿ ಹೆಣ್ಣಲ್ಲ. ವೀರರಾಣಿ ಆಗಿ ಆ ಬ್ರಿಟಿಷರನ್ನು ಹೋರಾಡ್ದ ವೀರ ಮಾತೆ ಕಿತ್ತೂರು ಚೆನ್ನಮ್ಮಳಾಗಿ ನಿನ್ನನ್ನು ಕೊಚ್ಚಿ ಹಾಕುವೆ. ನೀನೇನು ಬ್ರಿಟಿಷರ್ ದೊರೆನಾ? ಅಲ್ಲ, ಕಾಮ ಪಿತ್ತು ನೆತ್ತಿಗೆ ಏರ್ದ ನೀನೊಂದು ಶ್ವಾನ. ಆದರೂ ಬಲು ಜಾಣೆ. ಹುಚ್ಚಿನ ಹೆಣ್ಣೆ, ಹೆಚ್ಚಿಗೆ ಉಚ್ಚರಿಸದೆ ಬಿಚ್ಚಬೇಕಾಗುತ್ತದೆ ನೀವು ಉಟ್ಟ ಬಟ್ಟೆ. ಅದು ನನ್ನ ಕೈಯಾರೆ ಒಪ್ಪಿದ್ರಂತೂ ನಿನ್ನನ್ನು ತೂಗು ಮಂಚದ ಮೇಲೆ ಉಯ್ಯಾಲೆ ಆಡಿಸುವೆ. ಒಪ್ಪದಿದ್ದರೆ ಹೊತ್ತೊಯ್ದು ನನ್ನ ಆಸೆ ಈಡೇರಿಸಿಕೊಂಡು ತಿಪ್ಪೆಗೆಸೆದು ಬಿಡುವೆ. ತಿಪ್ಪೆಗೆಸೆಯೋದಕ್ಕೆ ನಾನೇನು ಹಾದ್ರು ಹುಟ್ಟಿದ ಕೂಸಲ್ಲ. ಭಾರತದ ನಾರ್ಯ ಗರ್ಭದಿಂದ ಅವತರಿಸಿದ ಹೆಣ್ಣು. ನಿಮ್ಮಂತವರ ಮಣ್ಣು ಮುಗಿಸೋದಕ್ಕೆ ಆ ದೇವರು ಸದಾ ನಮ್ಮಂತವರ ಹಿಂದೆ ಬೆಂಗಾವಲಾಗಿರುತ್ತಾನೆ. ದೇವರು ಎಲ್ಲಿದ್ದಾನೆ? ಆ ನಿನ್ನ ದೇವರು. ಆ ದೇವನಿದ್ದ ದೇವಿತಿಪ್ಪಮಾವನಾದ ದ್ವಾಪಾರ ಯುಗದಲ್ಲಿ ಇದು ಕಾಮ ಕಿರೀಡಿಯಾದ ಕಲಿಯುಗ. ಅದಕ್ಕಾಗಿ ನಿಮ್ಮಂತ ಬಣ್ಣದ ಹೆಣ್ಣುಗಳನ್ನು ನೋಡಬಾರದೆಂದು ಕಲ್ಲಾಗಿ ಕುಳಿತಿದ್ದಾನೆ ಆ ನಿನ್ನ ದೇವರು. ಕಲ್ಲಾಗಿ ಕುಳಿತು ಕೂಡ ತುಂಬಿದ ಸಭೆಯಲ್ಲಿ ದ್ರೌಪದಿ ಮಾನ ಕಾಪಾಡಲು ಬಂದ ಶ್ರೀಕೃಷ್ಣ ಪರಮಾತ್ಮ ದೇವರಲ್ಲವೇ? ಓಹೋ, ಆ ಗೊಲ್ಲ ಅವನೇ ಅವ ದೇವರು. ಅವನು ದೇವರಾಗಿದ್ದರೆ 16,000 ಗೋಪಿಕಾ ಸ್ತ್ರೀಯರ ಸಂಗಡ ಕಾಮ ಕ್ರೀಡೆ ಆಡುತ್ತಿದ್ದಿಲ್ಲ. ಹಾಲು ಮೊಸರು ಬೆಣ್ಣೆ ಕಳು ಮಾಡುತ್ತಿದ್ದಿಲ್ಲ. ಅವನೊಬ್ಬ ನನ್ನ ಹಾಗೆ ಸ್ತ್ರೀಯರಿಗೆ ಹುಟ್ಟಿ ಬಂದ ಕಾಮುಕ. ಸುಮ್ಮನೆ ಕಾಲಹರಣ ಮಾಡಬೇಡ. ಮನಸಾರೆ ಮೆಚ್ಚಿದ್ದೇನೆ, ನೀನು ಕೂಡ ನಿನ್ನ ಮನಸಾರೆ ನರ್ತಿಸುವ. ಇಲ್ಲದಿದ್ದರೆ ಬರುವಿವೋ ಅಥವಾ ಇಲ್ವೋ? ಬರದಿದ್ದರೆ ನಿನ್ನನ್ನು ಹೊತ್ತೊಯ್ದು ನನ್ನ ಆಸೆ ಈಡೇರಿಸಿಕೊಳ್ಳುತ್ತೇನೆ. ಬೇಕಾದಂತ ಆ ದೇವರು ಬಂದರು ನಿನ್ನನ್ನು ಬಿಡಿಸಿಕೊಳ್ಳಲೇ. ರಾಕ್ಷಸ, ಸರಿ ಹಿಂದಕ್ಕೆ. ತಂಗಿಯ ಸಮನಾದ ನನ್ನ ಮೇಲೆ ಈ ರೀತಿ ಕಾಮದ ಕಣ್ಣು ಹಾಕ್ತಾ ಇದೆಯಲ್ಲ, ನೀನೊಂದು ಜಾರ್ತನಕ್ಕೆ ಹುಟ್ಟಿದಂತ ಕಾಣುತ್ತದೆ. ತಂಗಿ ಇಲ್ಲೇ ಸೊಕ್ಕಿನ ಹೆಣ್ಣೆ, ನಿನ್ನಂತ ಬಣ್ಣದ ಹೆಣ್ಣುಗಳಿಗೆ ತಂಗಿ ಎಂದು ಹೇಳುತ್ತಾ ಹೋದರೆ ನಾಳೆ ಈ ಜಗತ್ತು ಶೂನ್ಯವಾಗಿ ಬಿಡುತ್ತದೆ.
ನೋಡು, ನೀನೇನು ನನ್ನ ಕಪಾಳಕ್ಕೆ ಹೊಡೆದಾಗಲೇ ನನ್ನ ಕಾಮಾಗ್ನಿ ಪುಟಿದೆದ್ದಿದೆ. ಸೃಷ್ಟಿಕರ್ತನಾದ ಬ್ರಹ್ಮನೇ ಬಂದರು ನಾನಿಂದು ನಿನ್ನನ್ನು ಸುಮ್ಮನೆ ಬಿಡಲಾರೆ. ಸುಮ್ಮನೆ ಹಠ ಮಾಡಬೇಡ. ಹಾ ಭಿಕಾರಿ ನಾಯಿ, ನೀನೇನು ಮನುಷ್ಯನೋ ಅಥವಾ ನರಪಿಸಾಚಿಯೋ? ಒಂಟಿಯಾಗಿ ಸಿಕ್ಕ ಅಬಲೆಯ ಮೇಲೆ ಬಲಾತ್ಕಾರ ಮಾಡಲು ನಾಚಿಕೆ ಬರುವುದಿಲ್ಲವೇ? ನಾಚಿಕೆ ಯಾರಿಗೆ? ನನಗೋ ಅಥವಾ ನಿನಗೋ? ಯಾರು ನೀನು? ಪ್ರಾಣದಾಸೆ ಇದ್ದರೆ ಕೈಗೆ ಸಿಕ್ಕ ಈ ಹೆಣ್ಣನ್ನು ಬೆಟ್ಟ ಹೋಗೋ. ಇಲ್ಲದಿದ್ದರೆ ಮಗನೇ ನಿನ್ನನ್ನು ಯಮ ಸದನಕ್ಕೆ ಅಟ್ಟಬೇಕಾಗುತ್ತದೆ. ಹುಷಾರ್. ಯಮ ಸದನ? ಏ ಕುನ್ನಿ, ನನಗೋ ಅಥವಾ ನಿನಗೋ? ಯಮ ಸದನಕ್ಕೆ ಅಟ್ಟಲು ನೀನೇನು ಮುಕ್ಕಂಡನಲ್ಲ. ಪ್ರಾಣ ಹೋದರೂ ಚಿಂತೆ ಇಲ್ಲ. ನಿಮ್ಮಂತ ಕಾಮುಕರ ಕೈಯಲ್ಲಿ ಸಿಕ್ಕು ಒತ್ತಾಡುತ್ತಿರುವ ಅಬಲೆಯ ಮಾನ ರಕ್ಷಣೆ ಮಾಡದೆ ಮುಂದೆ ಹೋದರೆ ಅದು ಗಂಡು ಜಾತಿಗೆ ಅವಮಾನ. ಲೇ ಸೊಕ್ಕಿನ ಮಗನೇ, ಈಗ ನನಗೆ ಒತ್ತಿರುವೆಯಲ್ಲ. ಸಮಯ ಸಿಕ್ಕಾಗ ಮಗನೇ ನಿನ್ನನ್ನ ಕಾಯ್ದು ಕೊಡ್ತ ಸರ್ಪದಂತೆ ನಿನ್ನನ್ನ ಕಾಯ್ದು ಕಚ್ಚುತ್ತೇನೆ. ಹೋಗಲೇ ಹೋಗು. ಹಾವಿನ ಎಡೆಯನ್ನು ಜಜ್ಜಿ ಅರೆಗಾಯ ಮಾಡಿದಂತೆ ನಿಮ್ಮಂತ ಕುನ್ನಿಗಳನ್ನು ಒದೆ ನನ್ನ ಕೆಲಸ. ತಾವ್ಯಾರು? ದೇವರ ಹಾಗೆ ಬಂದು ನನ್ನ ಮಾನವನ್ನೇ ಕಾಪಾಡಿದ್ರಲ್ಲ. ಈ ನಿಮ್ಮ ಉಪಕಾರವನ್ನು 7 ಜನ್ಮದಲ್ಲಿ ಬರೆಯುವುದಿಲ್ಲ ಈ ಭಾಗ್ಯ. ನೋಡಿ ಸಿಸ್ಟರ್, ನಾನೊಬ್ಬ ಬಡ ವಿದ್ಯಾರ್ಥಿ, ಸೋಮಶೇಖರನ ಗೆಳೆಯ. ಅವನನ್ನು ಮಾತಾಡಿಸಿಕೊಂಡು ಬರೋಣ ಅಂತ ಹೊರಟಿದ್ದೆ. ತಾವು ತಪ್ಪು ತಿಳಿದುಕೊಳ್ಳಬೇಡಿ. ತಮ್ಮಂತ ಯುವತಿಯರು ಈ ರೀತಿ ಒಂಟಿಯಾಗಿ ತಿರುಗೋದು ತಪ್ಪು. ಹೋಗಲಿ, ತಮ್ಮ ಹೆಸರು? ಭಾಗ್ಯ ಅಂತ ನನ್ನ ಹೆಸರು. ಕೃಷ್ಣ ಅಂತ. ಹೌದು. ಓಹೋ, ತಂಗಿ ಆದ ದ್ರೌಪದಿಯ ದುಃಖ ಕೇಳಿ ಆ ಶ್ರೀಕೃಷ್ಣನೇ ಬಂದಂತಾಯ್ತು ನೋಡೋಣ. ಅಣ್ಣ, ಸೋಮ ಬರ್ತೀನಂತ ಹೇಳ್ದ. ಅವನಿಗಾಗಿ ದಾರಿ ಕಾಯ್ತಿರುವೆ. ಬಂದರೆ ಸ್ವಲ್ಪ ಬೇಗ ಕಳಿಸ್ಕೊಡೋಣ. ಆಯ್ತಮ್ಮ, ನಾನಿನ್ನು ಬರುತ್ತೇನೆ. ನಮಸ್ಕಾರ. ಎಂತಿಂತ ನೀಚರು ತುಂಬಿದ್ದಾರೆ ಈ ಜಗತ್ತಿನಲ್ಲಿ. ಒಬ್ಬನು ಕೆಟ್ಟವನು ಅಂತ ತಿಳಿದುಕೊಳ್ಳೋದ್ರಷ್ಟಲಿ ಮತ್ತೊಬ್ಬನು ಒಳ್ಳೆಯವನು ಸಿಗ್ತಾರೆ. ಆದರೆ ಕೃಷ್ಣ ಬರ್ದಿದ್ರೆ ನನ್ನ ಮಾನ ಮಣ್ಣು ಪಾಲಾಗ್ತಾ ಇತ್ತು. ಇದೇನು ಸಮಯಕ್ಕೆ ಸರಿಯಾಗಿ ಬರ್ತೀನಂತ ಹೇಳಿದ ಸೋಮು ಇನ್ನೂ ಬರಲಿಲ್ವಲ್ಲ. ನಾನು ಮನೆಗೆ ಹೋಗ್ಲೋ ಅಥವಾ ಅವನಿಗಾಗಿ ದಾರಿ ಕಾಯಲೋ? ಛೇ, ನಾನು ಅವನಿಗೆ ಮಾತು ಕೊಟ್ಟಿದ್ದೇನೆ. ಮಾತು ಕೊಟ್ಟಂತೆ ಇನ್ನೂ 5 ನಿಮಿಷ ಕಾದಿ ನೋಡಿದ್ರೆ ಆಯಿತು. ಯಾರವರು? ನಾನು ಭಾಗ್ಯಶ್ರೀ ದೇವಿಯರೇ. ಸೋಮು ಬರೋದಕ್ಕೆ ತಡವಾಯ್ತೆಂದು ಕೋಪಿಸಿಕೊಂಡಿರುವಂತಿದೆಯಲ್ಲ. ಹೋಗಲಿ, ಏನಾಯ್ತು ನಿಮ್ಮ ರಿಸಲ್ಟ್? PUC ಫಸ್ಟ್ ಕ್ಲಾಸ್ ಆಗಿ ರ್ಯಾಂಕ್ ಬಂದಿರುವೆ. ನಿಮ್ಮನ್ನು ಕಂಡು ಸ್ವೀಟ್ ಹಂಚಿ ಹೋಗ್ಬೇಕು ಅಂತ ಬಂದಿರುವೆ. ಆ ಸರಸ್ವತಿ ವರಹಸ್ತ ತಮ್ಮ ಮೇಲಿದೆ ಅಂದಲೇ ರ್ಯಾಂಕ್ ಪಡೆದಿರಿ ಅಲ್ಲವೇ? ನೋಡಿ, ದೇವಿ ಅನ್ನೋ ಶಬ್ದ ಬೇಡ, ಬರೀ ಭಾಗ್ಯ ಎಂದು ಕರೆದ್ರೆ ಸಾಕು. ನೋಡಿ ಮಿಸ್. ಹಾ, ಭಾಗ್ಯ. ಭಾಗ್ಯಶ್ರೀ, ಅಂದು ವಸಂತ ಮಾಸದ ಕೋಗಿಲೆ ಕೋಗರವನ್ನು ಕೇಳಿದೆಯಾ? ವಸಂತ ಮಾಸದ ಋತುರಾಜನ ಸೆವಿ ನೆನಪಿಗಾಗಿ ಆ ಮಾವಿನ ಮರದಲ್ಲಿ ಕುಳಿತು ಹೇಗೆ ಕೂಗುತ್ತಿದೆ ಆ ಕೋಗಿಲೆ. ಕರೆಕ್ಟ್. ಅದು ಅಲ್ಲಿ ನೋಡಿ, ನೀರನ್ನ ತೆರೆಗೆ ಆ ಕಮಲದ ಹೂ ಹೇಗೆ ಬಾಗಿ ಬಾಗಿ ಇಳುತ್ತಿಲ್ಲವೇ? ಮಕರಂದ ಹೀರಲು ಭೃಂಗವನ್ನು ಕೈ ಮಾಡಿ ಕರೆದಂತೆ ಭಾಸವಾಗುತ್ತದೆ. ಬೀಸುವ ತಂಗಾಳಿ ತಲೆ ಎತ್ತು ನಿಂತು ಕಮಲ ಬಾಗಿ ಬಾಗಿ ಒಳ್ಳುತ್ತಿದೆ ಅಲ್ಲವೇ? ಹೌದು. ಆ ಪಕ್ಷಿಗಳು ನೋಡಿ ಒಂದಕ್ಕೊಂದು ಚುಮ್ಮಿಸುತ್ತಾ ತೇಲುತ್ತಾ ಹೇಗೆ ಮುದ್ದಾಡುತ್ತಿಲ್ಲವೇ? ನಿಜ, ಪಕ್ಷಿಗಳು ಕೂಡ ಜೀವನದಲ್ಲಿ ಬರುವ ಕಷ್ಟಗಳನ್ನು ಎದುರಿಸುತ್ತಾ ತೇಲುತ್ತಾ ಮುಣುಗುತ್ತಾ ನಡೆಯುವ ಸಂಸಾರ ಎಂಬ ದೋಣಿಯೊಂದಿಗೆ ಈಜುತ್ತಾ ಪ್ರೇಮಿಗಳಾಗಿ ಬಾಳುವುದನ್ನು ತೋರಿಸಿಕೊಡುತ್ತವಲ್ಲವೇ? ಅದರಂತೆ ಏನೇ ಕಷ್ಟಗಳು ಬಂದರೂ ನಿಮ್ಮೊಂದಿಗೆ ಹೊಂದಿಕೊಂಡು ಹೋಗ್ಬೇಕೆನ್ನುವುದೇ ನನ್ನ ಆಸೆ. ಇದಕ್ಕೆ ನಿಮ್ಮ ಒಪ್ಪಿಗೆ? ನೋಡು ಭಾಗ್ಯ, ನಾನೊಬ್ಬ ನಿರುದ್ಯೋಗಿ. ನನಗೊಂದು ಒಳ್ಳೆಯ ನೌಕರಿ ಸಿಗಲಿ, ಆಗ ಮದುವೆ ಆಗುತ್ತೇನೆ.
ಮನೆಯಲ್ಲಿ ವಯಸ್ಸಿಗೆ ಬಂದ ತಂಗಿದ್ದಾಳೆ, ದೇವರಂತ ಹಿರಿಯಣ್ಣ ಇದ್ದಾನೆ, ಅವರ ಮದುವೆ ಆಗಲಿ. ನನ್ನ ತಂಗಿಯನ್ನು ನೋಡಲು ನಿಮ್ಮ ತಂದೆಯವರು ವರದವರು ಕರೆದುಕೊಂಡು ಬರುವುದಾಗಿ ತಿಳಿಸಿದ್ದಾರೆ. ನೀನು ಕೂಡ ಅವರ ಜೊತೆಗೆ ನಮ್ಮ ಮನೆಗೆ ಬರಬೇಕು. ಆಗಲಿ, ನೀವು ಹೇಳಿದಕ್ಕೆ ನನ್ನ ಒಪ್ಪಿಗೆ ಇದೆ. ನಿಮಗೆ ನೌಕರಿ ಸಿಕ್ಕನಂತ ಮದುವೆ ಮಂಟಪ ಇರೋಣ. ಯೌವನದ ವಯಸ್ಸು ಏನೆಲ್ಲ ಮಾಡಿಸುತ್ತದೆ ಭಾಗ್ಯ. ಅದಕ್ಕಾಗಿ ನಾವಿಬ್ಬರು ಹತ್ತಿರದ ಪ್ರೇಮಿಗಳಾಗಿ ಮದುವೆ ಆಗುವವರಿಗೆ ದೂರ ಇರುವುದೇ ಒಳ್ಳೆಯದು. ಆಗಲಿ, ಪ್ರಥಮ ಸಲ ಭೇಟಿಯಾದ ಸವಿ ನೆನಪಿಗಾಗಿ ನಿಮಗಾಗಿ ಸ್ವೀಟ್ ತಂದಿದ್ದೇನೆ. ಸ್ವೀಟ್ ತೆಗೆದುಕೊಂಡು ಒಂದು ಪ್ರೇಮಗೀತೆ ಹಾಡಿ, ನಂತರ ನಾವಿಬ್ಬರು ಮದುವೆ ಆಗುವವರೆಗೂ ಅಮರ ಪ್ರೇಮಿಗಳಾಗಿ ಬಾಳೋಣ. ಆಗಲಿ. ಆ ಮೋಡದಿಂದ ಮಳೆಗೆ ಒಂದು ಸ್ಫೂರ್ತಿ ಇದೆ, ತಂಗಾಳಿಯಿಂದ ಹೂವಿಗೊಂದು ಕೀರ್ತಿ ಇದೆ. ನನ್ನ ಹೃದಯದಾಣೆ ಹೃದಯದಲ್ಲಿ ಪ್ರೀತಿ ಇದೆ. ಆ ಕಥೆಗಳೆಲ್ಲ ಕಣ್ಣ ತುಂಬಿ ನೀರಾಗಿದೆ. ಗೆಳತಿ ಐ ಲವ್ ಯು, ಆ ಗೆಳತಿ ಐ ಲವ್ ಯು. ಅನುರಾಗ ಹೂವರಳಿ ತುಂಬಿಯು ಕಾದಿದೆ, ಕೋಗಿಲೆಯು ಇಂಬಾಗಿಂದ ಗೀತಾಡಿದೆ. ನೀ ಬರೋ ತಾರೆಗೆ ಊರಾಶಿಸಲುವೆ, ಈ ನನ್ನ ಮನವು ನಿನ್ನನ್ನೇ ಬಯಸಿದೆ. You love me, you love me. ಹೌದಾ? ನೀ ಬರೋ ದಾರಿಗೆ ಚಲುವೆ, ಈ ನನ್ನ ಮನವು ನಿನ್ನನ್ನೇ ಬಯಸಿದೆ. ಓ ಗೆಳತಿ ಐ ಲವ್ ಯು. ಒಲವಿನ ಗೆಳತಿ ಸೋತೆನು ನಾನು ನಿನ್ನ ಈ ಮಾತಿಗೆ. ಒಲವಿನ ಗೆಳತಿ ಸೋತೆನು ನಾನು ನಿನ್ನ ಈ ಮಾತಿಗೆ. ನೋವಲ್ಲೂ ನಗುವಲ್ಲೂ ನನ್ನೆ ನಾನು ಸೋತೆ, ಗೆಲುವಲ್ಲೂ ಗೆಲುವಲ್ಲೂ ನನ್ನೆ ನಾನು ಮರೆತೆ. ಚಿನ್ನ, ನಿನ್ನನ್ನು ನೋಡ್ತಾ ಇದ್ರೆ ಕಣ್ಣಲ್ಲಿ ಕಣ್ಣಿಟ್ಟು ಯಾವತ್ತೂ ಹೀಗೆ ನೋಡ್ತಾನೆ ಇರ್ಬೇಕಂದ್ರಿಸುತ್ತೆ ಕಣೆ. ಏನು ನರ್ತನೆ ಕಣ್ಣೆ, ಈ ನರ್ತನೆಗೆ ಆ ಸೂರ್ಯಚಂದ್ರ ಕೂಡ ನಿಜವಾಗಿ ಸೋತು ಹೋಗ್ಬಿಟ್ಟಿದ್ದಾರೆ. ಒಬ್ಬ ಪ್ರೇಮಿಗಾಗಿ ಪ್ರೇಮಿ ಒಬ್ಬ ಇರದ ಕ್ಷಣ, ಈ ತಿರುಗ ಭೂಮಿ ತಿರುಗ ಜನ ಪ್ರತಿ ಕ್ಷಣ. ಸನಿಹ ಉಂಟು ವಿರಹ ಉಂಟು ಪ್ರತಿ ದಿನ, ಪ್ರತಿ ಹೆಜ್ಜೆಯಲ್ಲೂ ಕಾಯಬೇಕು ಮನ.
ನೀನೇ ಇಂದು ನನ್ನ ಪಾಲಿಗೆ. ಏಳು ಜನ್ಮದ ಗೆಳತಿ ನೀನು ಎಂದು ನನ್ನ ಪಾಲಿಗೆ. ನೋವಲ್ಲು ನಗುವಲ್ಲು ನನ್ನೆ ನಾನು ಮರೆತೆ, ನೋವಲ್ಲು ನಗುವಲ್ಲು ನನ್ನೆ ನಾನು ಸೋತೆ. ನೀ ಬರೋ ದಾರಿಗೆ ರಾಜಿ ಕತ್ತುವೆ, ಈ ನನ್ನ ಬಯಸಿದೆ. ಓ ಗೆಳತಿ, ಓ ಗೆಳತಿ, ಓ ಗೆಳತಿ, ಐ ಲವ್ ಯು. ಮಾ ಗೆಳತಿ, ನೀ ಮಾ ಗೆಳತಿ, ಐ ಲವ್ ಯು. ಅನುರಾಗ ಹೂವರಲಿ ತುಂಬಿಯು ಕಾದಿದೆ, ಕೋಗಿಲೆಯು ಹಿಂಬಾಗಿ ಸಂಗೀತ ಹಾಡಿದೆ. ನೀ ಬರೋ ದಾರಿಗೆ ರಾಜಿ ಚೆಲ್ಲುವೆ, ಈ ನನ್ನ ಮನವು ನಿನ್ನನ್ನೇ ಬಯಸಿದೆ. ಲಾ ಲಾ ಹೋಗೋಣವೇ? ನಡಿ ಹೋಗೋಣ. ಛೇ ಹಿಂದಕ್ಕೆ ಸರ್ ನಿಂದರು. ಕೈ ನಡುಗಿದ್ರೆ ಫೋಟೋ ಕಾಪಿ ಎಲ್ಲ ಕೆಟ್ಟ ಹಾಳಾಗ್ತಾವ. ಲೇ ಮಂಕೆ, ನಾನು ಯಾರೆಂದು ತಿರುಗಿ ನೋಡು. ಇವನೇನು ಮನುಷ್ಯನೋ ಅಥವಾ ಪಿಶಾಚಿಯೋ? ನೀವೊಂಥರ ದೊಡ್ಡ ಮನುಷ್ಯರಂಗೆ ಕಾಣಿಸ್ತಿರಲ್ರಿ ಸರ್. ಹೌದಲೇ ಹೌದು, ದೊಡ್ಡವರ ಮಾತು ಚಿಕ್ಕವರು ಮೀರಬಾರ್ದು ಅಲ್ವೇ? ಹೌದು ಸರ್, ತಮಗೇನಾಗಬೇಕಾಗಿದೆ ಹೇಳಿ. ನಡೋ, ಇದೀಗ ತೆಗೆದಿಯಲ್ಲ ಪ್ರೇಮಿಗಳ ಫೋಟೋ, ಅದು ನನಗೆ ಬೇಕು. ಹಾ, ಅದರ ಹಣ ನಾನು ಕೊಡ್ತೀನಿ, ಕೊಡ್ತೀಯ ತಾನೆ? ಆಯ್ತು ಸರ್, ತಪ್ಪದೇ ಕೊಡ್ತೀನಿ. ಅಂದಾಗೆ ತಮ್ಮ ಹೆಸರು? ನನ್ನ ಹೆಸರು ನಾಗರಾಜ್ ಅಂತ, ಈ ಊರಿನ ಪ್ರತಿಷ್ಠಿತ ವ್ಯಕ್ತಿ. ದಿನ ಕಳಿಸ್ತೀನಿಲೇ ಒಂದಿನ ಸುಡುಗಾಟಕ್ಕೆ, ತಿರುಗಿ ಈ ಊರು ನೋಡಿದ ಬರೋದು ಮಗನ ಹಾಗೆ ಮಾಡ್ತೀನಿ. ಆಯ್ತು ಸರ್, ತಪ್ಪದೇ ಕೊಡ್ತೀನಿ ಸರ್. ಹಾ, ತೆಗೆದುಕೊ ಈ ಅಡ್ವಾನ್ಸ್ ಹಣ. ತಪ್ಪಿಸಿದರೆ 1ಕ್ಕೆ 10 ಪಟ್ಟು ವಸೂಲಿ ಮಾಡುತ್ತೇನೆ ಮಗನೇ. ಹಾ, ನಾನೀಗ ಕನ್ಯಾ ನೋಡಲು ಹೊರಟಿದ್ದೇನೆ, ಫೋಟೋ ತೆಗೆಯಲು ಬರ್ತೀಯ ತಾನೆ? ಒದಿಬೇಕಾದ್ರೆ ಇವ ಕತ್ತಿ ಕುಲ್ದವನೇ ಇರ್ಬೇಕ್ರ? ಆಯ್ತು ಸರ್, ತಪ್ಪದೇ ಬರ್ತೀನಿ. ಹಾ ಆಯ್ತು, ನೀನು ಇಷ್ಟರಲ್ಲೇ ಬಸ್ ಸ್ಟ್ಯಾಂಡಿಗೆ ನಡೆ, ನಾನು ಬರುತ್ತೇನೆ. ಓಕೆ? ನಿನ್ನೆ ಹಿಡಿಯಾಕೆ ಬೆನ್ನ ಎತ್ತೀನಿ, ಬಿಡ್ತೀನಿ ಅಂತ ತಿಳ್ಕೊಂಡಿದ್ದೇನು? ಆಯ್ತು ಸರ್, ಬರುತ್ತೇನೆ. ಸೋಮು, ನಾ ಬಯಸಿದ ಹಕ್ಕಿ ಜೊತೆ ಚಕ್ಕಂದು ಆಡುತ್ತಿರುವೆಲ್ಲ, ಆಡು. ಎಂದಾದ್ರೂ ಒಂದಿನ ಆ ಹಕ್ಕಿ ನನ್ನ ಬಲೆಯಲ್ಲಿ ಸಿಲುಕಿಕೊಳ್ಳಲೇಬೇಕು. ಆ ಹಕ್ಕಿ ರೆಕ್ಕೆ ಮುರಿದು ನನ್ನ ಕೈಗೊಂಬೆ ಅಂತ ಗೊಳಿಸುತ್ತೇನೆ. ಪ್ರಥಮ ಚುಂಬನದಲ್ಲಿ ಚುಂಬಿಸಿಕೊಳ್ಳಬಾರದೆಂದು ತನ್ನ ಕೊಕ್ಕಿನಿಂದ ನನ್ನ ಕಪಾಳಕ್ಕೆ ಕೊಕ್ಕಿದೆ. ಆ ಸೇಡಿಗಾಗಿ ಹಿಡಿಯುತ್ತಿದ್ದ ಸರ್ಪ ನಿನ್ನನ್ನೇ ಕಾಯುತ್ತಿದೆ. ಅದಕ್ಕಾಗಿ ನೀನು ಸ್ವಾಮಿಯವನ ಜೊತೆ ಚೆಕ್ಕಂದು ಆಡುತ್ತಿರುವಾಗ ತೆಗೆದ ಫೋಟೋ ಈಗ ಹಣ ಕೊಟ್ಟು ತೆಗೆದುಕೊಳ್ಳುವುದು.
ಈ ರೊಚ್ಚಿಗೆದ್ದ ನಾಗರಾಜನ ಆಟ. ಓಹೋ, ಅದೇ ಸೋಮಶೇಖರನ ತಂಗಿ ಸುವರ್ಣ ಸೋಗಿನ ಸೋಳಿಂತೆ ನಡೆಸುತ್ತಾ ದೇವಸ್ಥಾನದಿಂದ ಬರುತ್ತಿರೋಳು. ಹಾ, ಬರ್ಲಿ ಬರ್ಲಿ. ಈ ಬೇಟೆ ಆದರೂ ನನ್ನ ಕೈಯಿಂದ ತಪ್ಪಿಸಿಕೊಳ್ಳುವಂತೆ ಬಲೆ ಬೀಸಲೇಬೇಕು. ಆಹಾ, ನೀನು? ಹೌದು, ನನ್ನ ಹೆಸರು ಸುವರ್ಣ ಅಂತ, ದಯಾನಂದ್ ಅವರ ತಂಗಿ. ಓಹೋ, ಸುವರ್ಣ ಅಂದ್ರೆ ಬಂಗಾರ. ಚೊಕ್ಕ ಚಿನ್ನದಿಂತಿರುವ ಈ ನಿನ್ನ ಕೊರಳಲ್ಲಿ ಮಾಂಗಲ್ಯ ಇರುವುದನ್ನು ಕಂಡು ದೇವರಲ್ಲದ ಗುಡಿಯಂತಾಗಿದೆ ನಿನ್ನ ಬಾಳು. ನೋಡು ಸುವರ್ಣ, ನಾನೇ ನಾಗರಾಜ್. ನಾಳೆ ನಿಮ್ಮ ಮನೆಗೆ ಕನ್ಯಾರ್ಥಿಯಾಗಿ ಬರುವ ಗಂಡು. ಹೌದಾ? ನೋಡಿ, ನೀವು ಒಪ್ಪಿದ್ರೆ ದೇವಸ್ಥಾನದ ಗುಡಿಯಲ್ಲಿರುವಂಥ ಮೂರ್ತಿಗೆ ಕಲ್ಲು ಕಟ್ಟದಂಗಾಗತ್ತೆ. ನೀವೇನಾದರೂ ಒಪ್ಪಲಿಲ್ಲ ಅಂತ ಹೇಳಿದ್ರೆ ಜಕಣ್ಣಾಚಾರ್ಯವರು ಕಷ್ಟಪಟ್ಟು ಕೆತ್ತಿದಂಥ ಹಾಳು ಹಂಪಿ ಅಂತಾಗುತ್ತೆ ನನ್ನ ಜೀವನ. ಕರೆಕ್ಟ್. ಜಕಣಾಚಾರಿ ಕಟ್ಟಿದ ಹಾಳು ಹಂಪೆ ಹಿಂದೊಮ್ಮೆ ಮುತ್ತು ರತ್ನ ವಜ್ರ ವೈಢೂರ್ಯಗಳಿಂದ ಶೋಭಿಸಿ ಪ್ರತಿಯೊಂದು ಗುಡಿಯಲ್ಲಿ ದೇವರನ್ನು ನಿರ್ಮಿಸಿ ಕನ್ಯಾಕುಮಾರಿಯಿಂದ ಗೋದಾವರಿವರೆಗೂ ದಕ್ಷಿಣ ಕಾಶಿ ಎಂದು ಹೆಸರು ಪಡೆದ ನಂತರ ನನ್ನ ವೈರಿಗಳಿಂದ ದಬ್ಬಾಳಿಕೆದೆಲ್ಲವೂ ನಾಶವಾಗಿದೆ. ಹಾ, ಅದರಂತೆ ನಿನ್ನ ಜೀವನದಲ್ಲೂ ಯಾಕೆ ನಡೆಯಬಾರದು? ಹಾ, ಆದರೆ ಈ ದಿನ ನೀನು ನನಗೆ ಸುಖ ನೀಡಿದರೆ ನಾಳೆ ನಿನ್ನ ಮದುವೆಗೆ ಒಪ್ಪಿಕೊಳ್ಳುವೆ. ನೋಡಿ, ಈ ಗಂಡಸರು ದುಮ್ಮಿ ಇದ್ದಾಗೆ. ಒಂದು ಹೂವಿನ ಮಕರಂದ ಇರಿ, ಮತ್ತೊಂದು ಹೂವಿಗೆ ಹಾರುವಂಥ ಸ್ವಭಾವ ಇರುತ್ತೆ. ನೀವು ನನ್ನ ಪ್ರೇಮದ ಸುಖ ಉಂಡು ನನಗೆ ಕೈ ಕೊಟ್ರೆ ಆಗ ನನ್ನ ಗತಿ. ನೋಡು ಸುವರ್ಣ, ಅದು ಹೂವಿನ ಅದೃಷ್ಟ. ಕೋಗಿಲೆ ಆಗಬೇಕಂತ ಪ್ರಯತ್ನ ಪಟ್ಟು ಕಾಗೆ ಗೂಡಿನಲ್ಲಿ ಮೊಟ್ಟೆ ಇಟ್ಟು ಸಾಯುತ್ತದೆ. ಆದರೆ ಕಾಗೆ ಕೋಗಿಲಿಗೆ ಗುಟುಕು ಕೊಟ್ಟು ರಕ್ಷಿಸಿದ್ದು ಕೋಗಿಲೆ ಮರೆತು ಬಿಡುತ್ತದೆ. ಹಾ, ಪವಿತ್ರವಾದ ಪ್ರೇಮ ಸಂಬಂಧದಲ್ಲಿ ಕಾಗೆಗೂ ಕೋಗಿಲಿಗೂ ಯಾವ ಸಂಬಂಧವಿಲ್ಲ ಸುವರ್ಣ. ನೋಡಿ, ಅದನ್ನು ಅರಿತು ನಾನು ಕೂಡ ಮುಗ್ಧ ಜೀವಿ. ನಿಮ್ಮ ಜೊತೆ ಸುಂದರವಾದ ಸುಖಕರವಾದ ಜೀವನವನ್ನು ದಡ ಸೇರಿಸಬೇಕು ಅಂತ ಅಂದ್ಕೊಂಡಿದ್ದೀನಿ. ಸರಿ ಸರಿ, ನನಗೆ ಬಹಳ ಹೊತ್ತಾಯಿತು, ನಾನೇನು ಹೊರಡ್ತೀನಿ. ಓ, ದೇವಸ್ಥಾನದಿಂದ ಬಂದ ದೇವಿ ಈ ದೇವರಿಗೆ ಪ್ರಸಾದ ಕೊಡದೆ ಹಾಗೆ ಹೋಗೋದೆ. ಹಾ, ಹೊರ ಹೊಮ್ಮೆ ಬರಲಿ ಒಂದು ಸಿಹಿಯಾದ ಹಾಡು. ಆಯ್ತು. ಕವಿ ಕಾಳಿದಾಸನ ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ.
ಹೃದಯ ನಿನಗಾಗಿ ಈ ಹೃದಯ ನಿನಗಾಗಿ ಈ ಹೃದಯ ನಿನಗಾಗಿ ಕವಿ ಕಾಳಿದಾಸ ಓ ನನ್ನ ಶಾಕುಂತಲೆ ಓ ನನ್ನ ಶಾಕುಂತಲೆ ಓ ನನ್ನ ಶಾಕುಂತಲೆ ಬೇಲೂರ ಮಾಲೆಯಂತೆ ನೀ ನಡೆದು ಬರುವಾಗ ಬೇಲೂರ ಮಾಲೆಯಂತೆ ನೀ ನಡೆದು ಬರುವಾಗ ಈ ಜೀವ ನಿನಗಾಗಿ ಈ ಹೃದಯ ನಿನಗಾಗಿ ಈ ಜೀವ ನಿನಗಾಗಿ ಈ ಹೃದಯ ನಿನಗಾಗಿ ಈ ಹೃದಯ ನಿನಗಾಗಿ ಈ ಹೃದಯ ನಿನಗಾಗಿ ಕವಿ ಕಾಳಿದಾಸನ ಓ ನನ್ನ ಶಾಕುಂತಲೆ ಓ ನನ್ನ ಶಾಕುಂತಲೆ ಓ ನನ್ನ ಶಾಕುಂತಲೆ ಒಂದು ಅಪರೂಪದ ಗಾನ ಇದು ನಮ್ಮ ಅನುಗಾನದ ಗಾನ ಇದು ಒಂದು ಅಪರೂಪದ ನಮ್ಮ ಅನುಗಾನದ ಜಿನು ಜಿನುಗೋ ಜೇನಾಗಲಿ ಮಿನುಗೋ ತುದಿಗೆ ಜಿನು ಜಿನುಗೋ ಜೇನಾಗಲಿ ಮಿನುಗೋ ತುದಿಗೆ ಬನಿ ಗಾತಿ ಪ್ರೀತಿ ಜಿನು ಜಿನುಗೋ ಆರಂಭದಿಂದ ಆರಂಭಗೊಳ್ಳ ಆರಂಭದಿಂದ ಆರಂಭಗೊಳ್ಳ ಆಕರ್ಷಣೆಯ ಪದೇ ಪ್ರೀತಿಗೆ ಸರಿ, ಹಾಗಿದ್ರೆ ನಾನು ಹೊರಡ್ತೇನೆ. ಸರಿ ಆಯ್ತು ನಡೆ, ನಾನು ಇಷ್ಟರಲ್ಲೇ ನಿಮ್ಮ ಮನೆಗೆ ಬರ್ತೇನೆ. ಓಕೆ, ಬಾಯ್. ಹೆಣ್ಣು ಹೊನ್ನು ಮಣ್ಣು ಕಂಡು ಮನದಲ್ಲ ಬಯಸಿರುವುದು ಸಾಧ್ಯವಿಲ್ಲ. ಹಂಬಲಿಸಿ ಕಾಮಿಸಲು ಹೋದಾಗ ಹೆಣ್ಣು ಇದೆ, ಕೈಟಲ್ಲಿ ಮಣ್ಣು ಇದೆ. ಇನ್ನು ಮಾರಿಕೊಂಡು ಚೈನಿ ಹೊಡೆಯಲು ಆ ದಯಾನಂದನ ಮಣ್ಣು ಇದೆ. ಏ ಸುವರ್ಣ, ನಾ ಬಯಸಿದ್ದು ನಿನ್ನ ಅಂಗಸುಖವಲ್ಲ, ನಿನ್ನ ತಂದೆಯವರು ಗಳಿಸಿದಾರಲ್ಲ ನಿನ್ನ ಸರ್ವಾಸ್ತಿ,
ಅದಕ್ಕೋಸ್ಕರ ಹೂಡಿರುವೆ ಈ ಆಟ. ಸುಮ್ಮನೆ ಹಾಕಿರುವೆ ನಿನ್ನ ಮೇಲೆ ಪ್ರೇಮದ ನೋಟ. ಹಿಡಿದ ಮೇಲೆ ನನ್ನದೊಂದೇ ಹಠ. ಮದುವೆ ಆಗೋ ತನಕ ಸುಳ್ಳು ಪ್ರೇಮ ತೋರಿಸಿ ಮದುವೆ ಮಾಡಿಕೊಂಡ ಮರುದಿನವೇ ಅವರ ಸರ್ವ ಆಸ್ತಿಯಲ್ಲಿ ಎತ್ತಿ ಹಾಕಿ ಇವಳನ್ನು ಕಲ್ಲಿನ ಗಾಣದಲ್ಲಿ ನೂಕಿ ನನ್ನ ಕೆನ್ನೆಗೆ ಹೊಡೆದ ಹೆಣ್ಣಿದೆಯಲ್ಲ ಭಾಗ್ಯ, ಅವಳನ್ನು ಬಲಾತ್ಕಾರದಿಂದ ಅಪಹರಿಸಿಕೊಂಡು ಹೋಗಿ ಬೆಂಗಳೂರಿನಲ್ಲಿ ಸಂತೋಷ ಜೀವನ ಕಳೆಯುವುದೇ ನನ್ನ ಗುರಿ. ಇಂಥ ಕಾಮುಕರ ಹೀನ ವರ್ತನೆಯಿಂದ ಭಾರತದ ವೀರ ನಾರಿಯರ ಮಾನವೆಂದು ಮಣ್ಣು ಪಾಲಾಗುತ್ತದೆ. ಅದನ್ನು ಉಳಿಸುವುದಕ್ಕಾಗಿ ನಮ್ಮಂಥ ಅಧಿಕಾರಿಗಳು ಮರಣಕ್ಕೆ ಅಂಜದೆ ಹೋರಾಡಬೇಕಾಗಿದೆ. ನಾಗರಾಜ್, ನೀನೊಬ್ಬ ಮನುಷ್ಯನೇ? ಥು, ಕಾಮುಕ! ಹಾಲಿನಂಥ ಯುವತಿಯರ ಬಾಳಲ್ಲಿ ವಿಷ ಬೆರೆಸಲು ಪ್ರಯತ್ನಿಸುತ್ತಿರುವೆಲ್ಲ. ಬೆಕ್ಕು ಕಣ್ಣು ಮುಚ್ಚಿ ಹಾಲು ಕುಡಿದರೆ ಯಾರಿಗೂ ಕಾಣಲಾರದೆಂದು ತಿಳಿದುಕೊಂಡಿದ್ದಾನೆ ಮೂರ್ಖ. ಕೊನೆಗೆ ನಿನ್ನನ್ನು ಹಿಡಿದು ಹಲ್ಲು ಕಿತ್ತಿದ ಹಾವಿನಂತೆ ಆಟ ಆಡಿಸಿ ಸರ್ಕಾರಕ್ಕೆ ಒಪ್ಪಿಸದಿದ್ದರೆ ನನ್ನ ಹೆಸರು CID ಇನ್ಸ್ಪೆಕ್ಟರ್ ಪ್ರದೀಪನೇ ಅಲ್ಲ.